ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ಮೊಟ್ಟ ಮೊದಲನೇದಾಗಿ ಸೇಮ್ ಜಗದೀಶ್ ಸರ್ ಗುರುಗಳಂತ ಕರೀಬೋದು. ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು. ಅವರು ದತ್ತಣ್ಣ ಸರ್, ಚೇತನ್ ಸರ್, ವಿನಾಯಕ್ ಸರ್, ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ. ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅನ್ಕೋಬಹುದು, ಗೊತ್ತಿಲ್ಲ. ಆದರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಅವು ಇವೆಲ್ಲ ಇದ್ರೂ ಅವನ್ನ ಮುಂದಿನ ದಿನಗಳಲ್ಲಿ ತಿದ್ಕೋಬಹುದು ಅಷ್ಟೇ. ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಾನು ಸಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ. ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ, ಝೀರೋ. ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಬಟ್ ಅವರು ಪಾಸಿಟಿವ್ ಆಗಿ ಅವರು ಹೇಳಿದರು, ಇಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವೆಲ್ಲ ನಿಮ್ಮಿಂದ ತೆಗಿಸ್ತೀವಿ ಆ್ಯಕ್ಟಿಂಗ್ನ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದರು. ಸೊ ನಾವು ಅದನ್ನು ತಕ್ಕ ಮಟ್ಟಿಗೆ ಇದು ಮಾಡಿದ್ದೀವಿ. ಇಲ್ಲ ಸರ್, ಅಷ್ಟೇ. ಇಬ್ರು ಇರ್ಬೇಕಾಗತ್ತಲ್ಲ ಸರ್, ಅದು ಫ್ಯಾಮಿಲಿ ಅಂದಮೇಲೆ ಕಾಮನ್. ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಟೀಚರ್, ನಾನು ಹೈಸ್ಕೂಲ್ ಟೀಚರ್. ಬೆಂಗಳೂರಲ್ಲೇ ಸರ್, ಇಲ್ಲಿ ಮಾಗಡಿ ರೋಡ್ ಹತ್ರ ಸರ್, ಚೋಳನಾಯಕನಹಳ್ಳಿ ಅಂತ, ಭದ್ರಾ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಹೌದು, ಹಿಂದೂಸ್ತಾನಿ ಸರ್. ಗುರುಗಳಲ್ಲಿ ದಾವಣಗೆರೆ ಸರ್, ನಾನು ಪ್ರಾಪರ್ ಬಂದು ದಾವಣಗೆರೆಯಲ್ಲಿ ಅಲ್ಲೇ ನಂದು ಎಜುಕೇಶನ್ ಎಲ್ಲ ಆಗಿದ್ದು ಅಲ್ಲೇನೆ, ಅಪಾಯಿಂಟ್ ಆಗಿದ್ದು ಅಲ್ಲೇನೆ. ಬಟ್ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದಲ್ಲ, ಅದು ಮದುವೆ ಇಲ್ಲೇ ಆಯಿತು. ಇವರು ಇಲ್ಲಿ ಸ್ಕೂಲು ಇರೋದ್ರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಈಗ 2 years ಆಯ್ತು ಸರ್ ನಾನು ಬಂದು. ಹೌದು, ಆಶ್ರಮ ಶಿಷ್ಯರೇ ನಮ್ಮ ಗುರುಗಳು ಸರ್. ಸುರೇಶ್ವರಪ್ಪಣ್ಣ, ಶಿವರಾಜ್ ಗವಾಯಿಗಳು ಅಂತ ಪುಟ್ಟಜ್ಜರು ನಮ್ಮ ಮನೆಗೆಲ್ಲ ಬರೋದು ಎಲ್ಲ ಇದು ಮಾಡ್ತಿರ್ತೀವಿ ಸರ್ ಅವರು. ಹಾಂ ಸರ್, ಹೌದು, ರೆಕಾರ್ಡಿಂಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲದನ್ನು. ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ಎಕ್ಸ್ಪೀರಿಯನ್ಸ್ ನಮ್ಮದು. ಇಲ್ಲ ಸರ್, ಕಂಪ್ಲೀಟ್ ಬ್ರೈಂಡ್ ಸರ್, ಇಬ್ರು ಕಂಪ್ಲೀಟ್ ಬ್ರೈಂಡ್. ಹೌದು ಸರ್, ಇಲ್ಲ, ಅದು ನರ್ವ್ಸ್ ಡೆವಲಪ್ಮೆಂಟ್ ಇದೆಲ್ಲ ಆದ ಕಾರಣ ಸೊ ಏನು ಬದಲಾವಣೆ ಆಗಕ್ಕೆ ಆಗಲ್ಲ ಅಂತಾನೆ ಹೇಳಿದ್ರು. ಇಲ್ಲ ಸರ್, ಇಲ್ಲ. ಹೌದು ಸರ್, ಹೌದು, ಜೆನೆಟಿಕ್ ಇದೆ ಸರ್. ಪ್ರಿಮೆಚುರಿಟಿ ಒಂದು ಜೆನೆಟಿಕ್ ಅಂತ. ಬಟ್ ಅದ್ರ ಬಗ್ಗೆ ನಮಗೇನು ಇದುವರೆಗೂ ಏನು ವರಿ ಇಲ್ಲ ಸರ್. ನಾರ್ಮಲ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಮೀನ್ಸ್ ಅಂದ್ರೆ ಏನು ನಾವೀಗ ಬೇರೆ ಒಂದು ವರ್ಲ್ಡ್ ಆಗಿದ್ರೆ ಅಥವಾ ಹೆಂಗಪ್ಪ ಇದು ಹೆಂಗ ಅಂತ ಅನ್ಕೋಬಹುದಾಗಿತ್ತು. ಇಲ್ಲ ಆತರ ಅಲ್ಲ, ಸಾರಿ. ಅಂದ್ರೆ ಈಗ ಬೇರೆ ವರ್ಲ್ಡ್ ಆಗಿದ್ರೆ ನಾವೇನಾದ್ರು ಬೇರೆ ಔಟ್ ಆಫ್ ಬಾಕ್ಸ್ ಆಗಿದ್ರೆ ಇದಾಗ್ಬೋದಾಗಿತ್ತು. ನಾವಿಬ್ರು ಅದೇ ತರ ಇರೋದ್ರಿಂದ ನವೇಡೇಸ್ ಈಗ ಬ್ಲೈಂಡ್ ಜೀವನ ಮಾಡೋದು ದೊಡ್ಡ ಕೆಲ್ಸನೇ ಅಲ್ಲ. ಆ ತರ ನೋಡ್ಬಿಟ್ರೆ ಟೆಕ್ನಾಲಜಿ ಸ್ವಲ್ಪ ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಈಗ ಏನ್ ತೊಂದರೆ ಇಲ್ಲ. ನಾರ್ಮಲ್ ಆಗಿ ನಾವು ಜೀವನ ಮಾಡ್ತೇವೆ. ಅವಳನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ, DPS ಅಂತ ಅವಳೆ ಸ್ಕೂಲಿಗೆ ಸೇರಿದ್ದಾಳೆ. ಹೌದು, LKG ಓದ್ತಿದ್ದಾಳೆ ಇವಾಗ. ಬ್ರೈಲ್ ಅಲ್ಲ ಸರ್, ನಾರ್ಮಲ್ ಸ್ಕೂಲಿಗೆ ಹೋಗ್ತಾರೆ. ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಿದ್ದಾರೆ. ನಾವು ಬ್ರೈಲ್ ಲಿಪಿ ಸರ್, ನಮ್ದೆಲ್ಲ ಅವಾಗ ಅಷ್ಟೊಂದು ಅವೇರ್ನೆಸ್ ಇದ್ದಿಲ್ಲ ನಮ್ಮ ಪೇರೆಂಟ್ಸಿಗೆ. ಅವಾಗ ಸ್ವಲ್ಪ 1 to 10th ಎಲ್ಲ ನಮ್ದು ಇದಾಯ್ತು. ಆಮೇಲೆ ನಾರ್ಮಲ್ ಕಾಲೇಜಿಂದ ಎಲ್ಲ ನಾರ್ಮಲ್ಗೆ ಸೇರ್ಕೊಂಡು ಇಬ್ರು ಅಷ್ಟೇ. ನಾನು ದಾವಣಗೆರೆಲ್ಲ ಓದಿದ್ದು, ನಂದು MA ಆಗಿದೆ ಇಂಗ್ಲೀಷು, ಅವ್ರದ್ದು MBA ಆಗಿದೆ ಸರ್. ಅದು ಪ್ರತಿಯೊಂದು ಸ್ಕ್ರೀನ್ ಇದಿರ್ತದೆ ಸರ್, ಅದು ಸ್ಕ್ರೀನ್ ರೀಡರ್ ಅಂತ ಇರ್ತದೆ. ಅದನ್ನ ಅಂದ್ರೆ ಎಲ್ಲರ ಮೊಬೈಲಲ್ಲೂ ಇರ್ತದೆ, ಎಲ್ಲರ ಆಂಡ್ರಾಯ್ಡ್ ಮೊಬೈಲಲ್ಲೂ ಇರ್ತದೆ ಅದು. ಇಲ್ಲ ಸರ್, ಅದೇ ಪ್ರತಿಯೊಂದೂ ಅದು ಸ್ಕ್ರೀನ್ ರೀಡರ್ ಅಂತ ಇರ್ತದೆ. ಸೊ ಅದನ್ನ ಹೆಂಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು, ಪ್ರತಿಯೊಬ್ಬರ ಮೊಬೈಲ್ ಇರ್ತದೆ. ಬಟ್ ಅದು ನಿಮಗೆ ಯೂಸ್ ಇಲ್ಲ ಅಂತ ನೀವು ಯೂಸ್ ಮಾಡ್ಕೊಳಲ್ಲ. ನಮ್ಗೆ ಬೇಕಲ್ಲ, ನಾವು ಟಾಕ್ ಬ್ಯಾಕ್ ಅಂತ ಆನ್ ಮಾಡ್ಕೊಂತೀವಿ. ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಆಗತ್ತೋ ಪ್ರತಿಯೊಂದನ್ನು ಅದು ಓದೇಳುತ್ತೆ ನಮಗೆ. ಹೌದು,
ಥ್ಯಾಂಕ್ ಯು. ವಿನಯ್ ಸರ್, your words.